ಒಂದು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡುವುದಕ್ಕೆ ಸಹಿ ಹಾಕಿರುವಂತ ಮೊಟ್ಟ ಮೊದಲ ಮಹಿಳೆ ಕೆಂಪನಂಜಮ್ಮಣ್ಣಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂತ ಜನಮೆಚ್ಚಿದ ದೊರೆಯನ್ನ ತಯಾರು ಮಾಡಿದ್ದಿದೆಯಲ್ಲ, ತಯಾರು ಮಾಡೋದೇನು ಅಷ್ಟು ಸುಲಭ ಆಗಿರ್ಲಿಲ್ಲ. ಆಗ ಅಧಿಕಾರ ದರ್ಪ ಅದನ್ನೆಲ್ಲ ಬದಿಗಿಡಿಸಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ರು. ತಾಯಿ ಅಂದ್ರೆ ಇದಲ್ವಾ, ಅವರು ಟಾಟಾದವ್ರ ಸಹಾಯ ಕೇಳಿದ್ರೆ ನಾನು ಜಾಗ ಕೊಡ್ತೀನಿ ಅಂದ್ರು, ನಮ್ಮಲ್ಲಿ ಕಟ್ಟಿ ಅಂತ ಕೇಳಲಿಲ್ಲ. ಮಿರ್ಜಾ ಇಸ್ಮಾಯಿಲ್ ಅವರು ವಿಶ್ವೇಶ್ವರಯ್ಯನವರಿಗೆ ಸರಿಸಮಾನರಾದಂತ ಒಬ್ಬರು ದಿವಾನರು. ಆತ್ಮಚರಿತ್ರೆ ಹೆಸರು ಏನ್ ಗೊತ್ತಾ, ಮೈ ಪಬ್ಲಿಕ್ ಲೈಫ್. ಹಾಡು ಹಾಡಿದ ಪ್ರತಿ ನಾಲಿಗೆ ಮೇಲೆ ಕುಣಿದ, ಓಡಾಡಿದ, ನಲಿದ ಒಂದು ಹಾಡು ಅಂತ ಏನಾದ್ರೂ ಇದ್ರೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಕೇರಳಕ್ಕೆ ಹೋದಾಗ ಯಾವುದೋ ಬೋರ್ಡಲ್ಲಿ ತೆಂಡೂಲ್ಕರ್ ಏ ದಿಲ್ ಮಾಂಗೆ ಮೂರ್ ನೋಡಿದೆ ಬೋರ್ಡು, ಏ ದಿಲ್ ಮಾಂಗೆ ಮೂರ್ತಿ ಕೊಕಾ ಕೋಲಾ ಯಾಕೆ ಆಗಬೇಕು. ಒಂದು ಹಾಡನ್ನು ಇಷ್ಟು ಪ್ರೀತಿಯಿಂದ ಸ್ವೀಕರಿಸಿರೋದು ಇದೆಯಲ್ಲ, ಅದು ನನ್ನ ಜೀವನದ ದೊಡ್ಡ ಭಾಗ್ಯ. ಪ್ರಚಾರಕ್ಕಾಗಿ ಹೇಳೋದಲ್ಲ ಮೇಡಮ್, ಮತ್ತೆ ಅದು ಆ ಹಾಡಿಗೆ ನಂದು ಅಲ್ಲೂ ಅಲ್ಲ. ಮುಂದೆ ನೀವು ಕೈಗೆತ್ತಿಕೊಂಡಿರೋದು ಕೆಂಪನಂಜಮ್ಮಣ್ಣಿ ಅವರನ್ನ. ಪ್ರಮೇಯ ಅಂತ ಒಂದು ಪ್ರಮೇಯ ಬಂತು. ಹಾಗಾದ್ರೆ ಪ್ರಮೇಯದ ಬಗ್ಗೆ ನಾನು ಈಗಲೇ ಮೊದಲೇ ಮಾತಾಡ್ತೀನಿ. ಪ್ರಮೇಯ ಕೂಡ ಭಾರತದ ಒಂದು ಅಪರೂಪದ ಕಾದಂಬರಿ. ಬೇರೆ ಭಾಷೆಗಳಲ್ಲೂ ಆ ವಿಷಯ ಬಂದದ್ದಿಲ್ಲ ಸರ್. ಅಂದ್ರೆ ವಿಷಯ ಅಂದ್ರೆ ಒಂದು ಸಬ್ಜೆಕ್ಟ್ ಆಗಿ ಈ ಸರ್ವೆ, ಟ್ರಿಗ್ನಾಮೆಟ್ರಿಕ್ ಸರ್ವೆ ಬಗ್ಗೆ ಕೆಲವು ಪುಸ್ತಕಗಳಿದೆ. ಇಂಗ್ಲಿಷಲ್ಲಿ ತುಂಬಾ ಪುಸ್ತಕ ಇದೆ. ನಮ್ಮ ಇಂಡಿಯನ್ ಸರ್ವೆ ಬಗ್ಗೆನು ಈಗ ವೇರ್ 3 ಎಂಪೈರ್ಸ್ ಮೀಟ್ ಆ ಥರದ ಪುಸ್ತಕಗಳು, ಟ್ರೆಸ್ ಪಾಸರ್ಸ್ ಇನ್ ದ ರೂಫ್ ಆಫ್ ದ ವರ್ಲ್ಡ್ ಅಂತೇಳಿ, ಅದೆಲ್ಲ ನಮ್ಮ ದೇಶದ ಸರ್ವೆ ಬಗ್ಗೆ ಬಂದಿರೋದು. ಆದರೆ ನಮ್ಮ ದೇಶೀಯ ಭಾಷೆಗಳಲ್ಲಿ ಹಿಂದಿನಲ್ಲಿ ಒಬ್ರು ಬರೆದ್ರು ಈ ಕೆಲವು 2 ವರ್ಷದ ಹಿಂದೆ. ಅದನ್ನು ಬಿಟ್ಟರೆ ಕಾದಂಬರಿಯಾಗಿ ಯಾರು ಬರೆದಿಲ್ಲ. ಮತ್ತೆ ಪ್ರಮೇಯ ಮೇಡಮ್, ನಾವೆಲ್ಲರೂ ಕಾದಂಬರಿನ ಓದಿ ಅಂತ ಹೇಳಿಲ್ಲ, ನನ್ನ ಪುಸ್ತಕ ಪ್ರಚಾರ ಮಾಡ್ಕೊತಾ ಇಲ್ಲ. ನಾವೆಲ್ಲರೂ ತಿಳಿದಿರಬೇಕಾದಂಥ ಒಂದು ವಿಷಯವನ್ನು ಒಳಗೊಂಡಿದೆ. ಏನು ಅಂತಂದರೆ, ಇವತ್ತು ನೀವು ನನಗೆ ಈ ಸ್ಟುಡಿಯೋ ಗೊತ್ತೇ ಇಲ್ಲ, ಲೊಕೇಶನ್ ಕಳಿಸಿದ್ರು ಹರ್ಷ ಅವರು, ನಾನು ಸೀದಾ ಬಂದೆ. ನೀವು ಹೇಳಿದ್ರಿ ಯಾಕೆ ಬಂದೆ, ಈ ಲೊಕೇಶನ್ ಇಲ್ಲಿಗೆ ತೋರಿಸ್ತು ಅಂತೇಳಿ. ಲೊಕೇಶನ್ ಹೆಂಗೆ ತೋರಿಸ್ತು, ಇಲ್ಲಿಂದ ಏನು ಫೋಟೋ ತಗೊಂಡೋಗಿ ನನ್ನ ಮನೆಗೆ ಏನು ಕೊಡಲಿಲ್ಲ. ಇಲ್ಲಿಯ ಕೋಆರ್ಡಿನೇಟ್ಸ್, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಏನು ಅಂತೇಳಿ ಅದರ ಮೇಲೆ ಕೊಡುತ್ತೆ. ಆ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡನ್ನು ಈ ನೆಲಕ್ಕೆ ಚಾಪೆ ಹಾಗೆ, ಒಂದು ಭೂಮಿ ಮೇಲೆ ಚಾಪೆ ಹಾಕಿದಂಗೆ ಅದರ ಮೇಲೆ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಬರೋ ಹಾಗೆ ಚೌಕ ಹಾಕಿದಂಗೆ, ಚೌಕ ಬರೀತಿದ್ವಲ್ಲ, ಈ ಥರ ಮಾಡಿ ಅಳೆದಿದ್ದಕ್ಕೆ ಮೂಲ ಯಾರು ಅಂತಂದರೆ ಬ್ರಿಟಿಷರ ಟ್ರಿಗ್ನಾಮೆಟ್ರಿಕ್ ಸರ್ವೆ. 1800 ಶುರು ಮಾಡಿ ಟಿಪ್ಪು ಸುಲ್ತಾನನ ಮರಣಾನಂತರ ಮೈಸೂರು ರಾಜ್ಯದಲ್ಲಿ ಈ ಜಾಗದ ವರಮಾನವನ್ನು ಸಂಗ್ರಹಿಸುವ ಸಂದರ್ಭ ಬಂದಾಗ, ಜಾಗವನ್ನು ಹಂಚುವಂಥ ಸಂದರ್ಭ ಬಂದಾಗ, ಅವ್ರಿಗೆ ಏನೂ ಗೊತ್ತಿಲ್ಲದಿದ್ದಾಗ ಇದನ್ನು ಅಳತೆ ಮಾಡಬೇಕು ಅಂತ ಹೊರಟರು. ಆ ಕಾಲದಲ್ಲಿ ಶುರುವಾಗಿರುವಂಥದ್ದು ಮುಂದೆ 70 ವರ್ಷ ಅದ್ರ ಸರ್ವೆ ನಡೆದು ಇಡೀ ದೇಶವನ್ನು ಕನ್ಯಾಕುಮಾರಿಯಿಂದ ಹಿಡಿದು ಟಿಬೇಟಿನ ಆಚೆವರೆಗೂ ಸರ್ವೆ ಮಾಡಿದ್ರು. ಎಷ್ಟು ಜನ ಸತ್ರು, 700-800 ಜನಗಳು ಸತ್ರು. ಅವರು ಸರ್ವೆ ಮಾಡುವಾಗಲೇ ಹುಲಿಗೆ ಬಂದು ಆಕ್ರಮಣ ಮಾಡ್ತು. ಅವರು ಬಹಳ ರೋಗಗಳನ್ನು ಅನುಭವಿಸಿದ್ರು. ಜಾರ್ಜ್ ಎವರೆಸ್ಟ್ನಂಥವರು ಸುಮಾರು 3 ಸರಿ ಪಾರ್ಶ್ವವಾಯು ಪೀಡಿತರಾದರು. ಅವನನ್ನು ಹೊತ್ಕೊಂಡೋಗಿ ಥಿಯೋಡಲೈಟ್ ಅಂತ ಈ ಮೆಜರ್ ಮಾಡೋದಕ್ಕೆ ಇರ್ತಿತ್ತು, ಅದ್ರ ಮೇಲೆ ಅವನನ್ನು ಕೂಡಿಸೋರು. ಅಂಥ ಏನು ದುರ್ಬಲ ಪ್ರಸಂಗದಲ್ಲೂ ಅವನು ತನ್ನ ಕಾರ್ಯವನ್ನು ಬಿಡದೆ ಅದನ್ನೂ ಪಡೆದ. ಹೀಗೆ ಎಷ್ಟು ಜನ ಅದಕ್ಕೋಸ್ಕರ ಸೇವೆ ಮಾಡಿದ್ರು. ನಾವು ಬ್ರಿಟಿಷರು ಮಾಡಿರುವ 100 ಕೆಟ್ಟ ಕೆಲಸಗಳ ಬಗ್ಗೆ ಯಾವುದ್ಯಾವುದನ್ನು ಹೇಳ್ತೀವಿ. ಅವರು ಮಾಡಿರೋದು ಒಂದು ಅತ್ಯಂತ ಒಳ್ಳೆಯ ಕೆಲಸ. ಇವತ್ತು ಕೂಡ ನಾವು ಬಳಕೆ ಆಗ್ತಾ ಇರೋ ಕೆಲಸವನ್ನು ನಾವು ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ. ಅದೊಂದು ಟೆಕ್ನಿಕಲ್ ವಿಷಯ. ಯಾರೋ ಟೆಕ್ನಿಕಲ್ನವ್ರು ಬರಿಬೇಕು, ಯಾರೋ ಒಬ್ರು ಸಾಹಿತ್ಯ ಪೂರ್ಣ ಎತ್ಕೊಂಡು ಬರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಒಂದು ಅನ್ನಿಸ್ತು, ಸುಬ್ಬಣ್ಣ ಅವ್ರ ಮಾತು ನೆನಪಾಗ್ತಿತ್ತು ಆಗಾಗ. ಅವ್ರು ನಿಮ್ಮಂಥವ್ರು ಬರಿಬೇಕಂಡ್ರಿ, ಪ್ರೊಫೆಷನಲ್ ಇದ್ದಿದ್ದವರು ಅಂತೇಳಿ. ಅದು ಬರೆಯುವಾಗ ನಾನು ಯಾವಾಗ ಚನ್ನಭೈರದೇವಿ ಬರೆದ್ನೋ ಅದಾದ ನಂತರ ಯೋಚನೆ ಮಾಡಿದೆ, ನೆಕ್ಸ್ಟು ಯಾಕೆ ಇದೊಂದು ಒಳ್ಳೆಯ ಸಬ್ಜೆಕ್ಟ್. ನನಗೆ ಈ ಇಂಟ್ರೆಸ್ಟು ಇತ್ತು ಅದ್ರ ಬಗ್ಗೆ. ಹಿಮಾಲಯ ಓಡಾಡಿದ್ದಕ್ಕಾಗಿ ಅಲ್ಲೆಲ್ಲ ಇದ್ದಿತ್ತು. ಜಾರ್ಜ್ ಇವನು ಎವರೆಸ್ಟು ಅವನು ಇದ್ದ ಜಾಗ, ನೈನಿತಾಲ್ ಹತ್ರ ಅವನ ಮನೆ ಈಗಲೂ ಇದೆ. ಅದು ಅಲ್ಲಿ ಹೋಗಿ ಮಾಂಟೆಮೊರಿ ಕಾಶ್ಮೀರದಲ್ಲಿ ಯಾವ ಜಾಗದಲ್ಲಿ ಹರ್ಮುಖ್ ಮೌಂಟೇನ್ ಹತ್ರ ಅವನು ಡೇರೆ ಹಾಕ್ಕೊಂಡು ಸರ್ವೆ ಆರಂಭಿದ್ನ ಆ ಜಾಗಕ್ಕೆಲ್ಲ ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಆ ವಿಷಯವನ್ನು ಬೇಕಾದಷ್ಟು ಪುಸ್ತಕಗಳಿದ್ದಾವೆ ಇಂಗ್ಲೀಷಲ್ಲಿ ಈ ಸರ್ವೆ ಬಗ್ಗೆ. ಅದನ್ನೆಲ್ಲ ಇಟ್ಕೊಂಡು ಅದನ್ನೊಂದು ಕಾದಂಬರಿ ರೂಪದಲ್ಲಿ ಬರೆದು ಕೊಟ್ಟೆ. ನನಗೆ ಬಹಳ ಆಶ್ಚರ್ಯ ಇತ್ತು. ಚನ್ನಭೈರಾದೇವಿ ಬರೆದಾಗ ಜನ ತುಂಬಾ ಪ್ರೀತಿಯಿಂದ ಜನ ಸ್ವೀಕಾರ ಮಾಡಿದ್ರು. ಇದನ್ನು ಹೇಗೆ ಮಾಡ್ತಾರೆ, ಸಾಮಾನ್ಯ ಜನಕ್ಕೆ ಇದಾಗಲಿಲ್ಲ ಆಗಲ್ಲ ಅನ್ನುವಂಥದ್ದಿತ್ತು. ಅದನ್ನು ಕೊನೆಗೆ ನಂಗೆ ಗೊತ್ತಾಯ್ತು ಅದು ನನ್ನ ಅಹಂಕಾರ ಮಾತ್ರ ಅಂತ. ನೀವು ಪ್ರಾಮಾಣಿಕವಾಗಿ ಬರೆದು ಜನಗಳಿಗೆ ಕೊಟ್ಟರೆ ಅದನ್ನು ಮಾಡ್ತಾರೆ. ಅದು 2 ವರ್ಷದಲ್ಲೇ ಒಂದು 3 ಪ್ರಿಂಟ್ ಬಂತು, ಅದು 3 ಎಡಿಷನ್ ಬಂತು. ಪ್ರಮೇಯ ನನಗೆ ಹಾಗೆ ನೋಡಿದ್ರೆ ತುಂಬಾ ಪ್ರೀತಿ ಕೊಡ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ತುಂಬ ಸಮಾಧಾನ ಆಗಿತ್ತು, ತುಂಬ ಸಮಾಧಾನ ಆಯಿತು. ಯಾಕೆಂದರೆ ಅದೊಂದು ಬಹಳ ಕ್ಲಿಷ್ಟವಾದ ಸಬ್ಜೆಕ್ಟ್. ಒಂದು ಸರ್ವೆ ಬಗ್ಗೆ ಹೇಳುವಂಥದ್ದೇನಿದೆ ಅದು ಕಾದಂಬರಿ ಆಗೋಷ್ಟು. ಬಟ್
ಅಷ್ಟು ಆಯ್ತು ಮೇಡಮ್. ಮುಂದೆ ಬಂದಿರೋದು ಮೈಸೂರು ಮನೆತನದ ಕಾದಂಬರಿ. ಅಲ್ಲೂ ಒಬ್ಬ ಹೆಣ್ಣು ಮಗಳು, ನಾನು ಆಗ್ಲೇ ಹೇಳಿದ ಹಾಗೆ ವಿದ್ಯುತ್ತನ್ನ ಮೊದಲಿಗೆ ತಂದವರು ಅವರು. ನಂಗೆ ತುಂಬಾ ಆಶ್ಚರ್ಯ ಆಗಿದ್ದು, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶಾಲೆಯನ್ನ ಅವರು ಮಾಡ್ತಾರೆ. ಹೌದು, ಹಾಸ್ಟೆಲ್ಗಳು ಯಾರು ಮಾಡಲಿಲ್ಲ. ಆಗ ವಿದ್ಯಾರ್ಥಿನಿಲೆ ಮನೆಯಿಂದ ಹೊರಗೆ ಹೆಣ್ಮಕ್ಳು ಹೋಗಿ ಉಳಿಯೋದು ಅನ್ನೋದನ್ನ ಕಲ್ಪನೆ ಇಲ್ದಿದ್ದ ಕಾಲ. ನಿಮ್ಮ ತಯಾರಿ ಹೇಗಿತ್ತು ಸರ್? ನಾನು ಹಿಂದೆ ಮಿರ್ಜಾ ಇಸ್ಮಾಯಿಲ್ ವಿಶ್ವೇಶ್ವರಯ್ಯವ್ರದ್ದು ಬರೆದಾಗಿಂದಲೂ ಈ ಮೈಸೂರಿನ ಇನ್ನೊಂದು ನಾನು ಕೈ ಬಿಟ್ಟಿರೋದು ಅದು ಒಂದಿತ್ತು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾಷಣಗಳನ್ನ ಕೆಲವುದನ್ನ ಟ್ರಾನ್ಸ್ಲೇಟ್ ಮಾಡಿ ಹಾಗೆ ಇಟ್ಕೊಂಡು ಮತ್ತೆ ಬಿಟ್ಟುಬಿಟ್ಟೆ, ಅದು ಮಾಡೋಕ್ಕಾಗಲಿಲ್ಲ ಅದು. ಆದರೆ ಆಗೆಲ್ಲ ಮೈಸೂರಿನ ಇತಿಹಾಸ ನೋಡ್ತಿದ್ದೆ. ಜೊತೆಗೆ ನಮ್ಮ ಇಲಾಖೆಯ ಹುಟ್ಟಿನ ಪ್ರಶ್ನೆ ಬಂದಾಗ 1903ರಲ್ಲಿ ವಿದ್ಯುತ್ ಇಲಾಖೆಯನ್ನ ಪ್ರಾರಂಭ ಮಾಡ್ತಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಇನ್ನೂ ಪಟ್ಟಕ್ಕೆ ಬಂದು 1 ವರ್ಷ ಆಗಿರುತ್ತೆ ಅಷ್ಟೇ. ಅಂದರೆ ಅದು ಎಲ್ಲ ಅವ್ರ ತಾಯಿಯ ತಯಾರಿ, ಇವ್ರು ಬಂದಾಗ ಆಯಿತು ಅಷ್ಟೇ ಬಿಟ್ಟರೆ. ಹಾಗಾಗಿ ಆ ತಾಯಿ ಹೇಗೆ ಅಂತೇಳಿ ಕೊನೆಗೆ ಎಲ್ಲೋ ನೋಡ್ತಾ ಹೋದಾಗ ಒಟ್ಟು ಜಗತ್ತಿನ ವಿದ್ಯುತ್ ಇತಿಹಾಸದಲ್ಲಿ ಒಂದು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡುವುದಕ್ಕೆ ಸಹಿ ಹಾಕಿರುವಂಥ ಮೊಟ್ಟ ಮೊದಲ ಮಹಿಳೆ ಕೆಂಪನಂಜಮ್ಮಣ್ಣಿ. ಅದನ್ನು ನೋಡಿದಾಗ ಇನ್ನೊಂದಿಷ್ಟು ಇಂಟ್ರೆಸ್ಟ್ ಬಂತು. ಮತ್ತು ಆ ಕಾಲದಲ್ಲಿ ನಾನು ಜೋಗದ ಹೇಳಬೇಕಾರೆ ಇದರನ್ನ ನಂತರ ಎಷ್ಟೋ ವರ್ಷಗಳ ನಂತರ ಮಾಡುವಾಗಲೇ ಪೈಪ್ ಇಳಿಸುವಾಗ ಹೀಗೆ ಅದು ಕಷ್ಟ ಅಂತ ಹೇಳಿದೆ. ಆ ಕಾಲದಲ್ಲಿ ಅದನ್ನು ಮಾಡ್ತಿದ್ರಲ್ಲ, ಅದ್ಭುತವಾದ ಕೆಲಸ. ಹಾಗಾಗಿ ಅವ್ರ ಮೇಲೆ ಇಂಟ್ರೆಸ್ಟ್ ಬಂತು. ಓದ್ತಾ ನೋಡಿದ್ರೆ 8 ವರ್ಷ ಇರೋ ಬಾಲ್ಯ ವಿವಾಹ ಪದ್ಧತಿಯನ್ನು 12 ವರ್ಷಕ್ಕೆ ಇರಿಸ್ತಾರೆ. 8 ವರ್ಷಕ್ಕಿರೋದನ್ನು 12 ವರ್ಷ ವಿರೋಧ ಎದುರಿಸ್ತಾರೆ. ನಮ್ಮ ಸಂಪ್ರದಾಯನ ಹಾಳು ಮಾಡಿದ್ರು ಅಂತೇಳಿ. ಈ ಥರದಲ್ಲೆಲ್ಲ ಅವ್ರು ಸಾಧನೆ ನೋಡ್ತಾ ಕೊನೆಗೆ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ಮಾಡಿರೋದವರು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಮಾಡಿರೋದವರು, ವಾಣಿ ವಿಲಾಸ ಕಟ್ಟಿದವರು. ಇದು ನೋಡ್ತಾ ಅರೇ ಇದು ರಾಣಿ ಚೆನ್ನಭೈರಾದೇವಿಯಲ್ಲಿ ಇವರಲ್ಲಿ ಆ ಕಾಲ ಈ ಕಾಲ ಬೇರೆ ಇರ್ಬೋದು, ಇವರದ 2 ನೋಟೇ ಇರ್ಬೋದು. ಆದರೆ ಎಲ್ಲ ಒಂದು ಕಡೆ ಸಮ ತೂಕದ ರಾಣಿಯರು ಅಂತ ಅನ್ನಿಸ್ತು. ಜೊತೆಗೆ ಭವಿಷ್ಯವನ್ನು ಇಷ್ಟು ಒಂಥರ ದೀರ್ಘದರ್ಶಿತ್ವದಿಂದ ನೋಡುವಂಥದ್ದು, ಆಮೇಲೆ ಇಷ್ಟು ಪ್ರಖರವಾಗಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ ಅಂತೇಳಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಂತ ಜನಮೆಚ್ಚಿದ ದೊರೆಯನ್ನ ತಯಾರು ಮಾಡಿದ್ದಿದೆಯಲ್ಲ, ತಯಾರು ಮಾಡೋದೇನು ಅಷ್ಟು ಸುಲಭ ಆಗಿರ್ಲಿಲ್ಲ. ಆಗ ಬ್ರಿಟಿಷರು ಎಜುಕೇಶನ್ ಕೊಡ್ತಿದ್ರು. ಬ್ರಿಟಿಷ್ ಎಜುಕೇಶನ್ ಎಲ್ಲ ಅವ್ರ ಲೆಕ್ಕದಲ್ಲಿ ಏನಿತ್ತು ಅಂದ್ರೆ ಮೈಯೆಲ್ಲ ಭಾರತೀಯ, ಮನಸ್ಸೆಲ್ಲ ವೆಸ್ಟರ್ನ್ ಆಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇವರು ಅದನ್ನೂ ಇದನ್ನೂ ಒಪ್ಕೊಂಡು ಇಲ್ಲಿಯ ಕೆಟ್ಟದನ್ನೆಲ್ಲ ಬದಿಗೆ ಸರಿಸಿ ಇಲ್ಲಿಯ ಒಳ್ಳೆಯತನವನ್ನ, ಇಲ್ಲಿ ಯಾವ ಸಮಾನತೆ ಇರ್ಲಿಲ್ವಾ ಆ ಸಮಾನತೆ ಅಂತ ತರುವಂಥದ್ದು, ಜೊತೆಗೆ ಅಲ್ಲಿಯ ಇದೇನಿತ್ತು ಕೆಟ್ಟತನ ಇತ್ತಲ್ಲ, ಅಧಿಕಾರ ದರ್ಪ, ಅದನ್ನೆಲ್ಲ ಬದಿಗಿಡಿಸಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ರು. ತಾಯಿ ಅಂದ್ರೆ ಇದಲ್ವಾ, ಇಂಥದ್ದೊಂದು ತಾಯಿಯ ಬಗ್ಗೆ ಬರೆದ್ರೆ ಇಂಥ ತಾಯಿ ಬಗ್ಗೆ ಬರೀಬೇಕು ಅನ್ನಿಸ್ತು. ನಿಮ್ಗೆ ದಾಖಲೆಗಳು ಹೇಗೆ ಸಿಕ್ತು ಸರ್? ಅರಮನೆ ಆಗ್ಲಿ ಎಲ್ಲಿಂದ? ಆರ್ಕೈವ್ಸ್ ಅಲ್ಲಿ ಸಿಕ್ತು. ಮೈಸೂರಿನ ಆರ್ಕೈವ್ಸ್ ಅಲ್ಲಿ ಸಿಕ್ತು. ಈ ನಾವು ಇದರಲ್ಲಿ ಇಲ್ಲಿ ಲೈಬ್ರರಿಗಳಿಗೆ ಹೋದೆ. ನಮ್ಮ ಮಿಥಿಕ್ ಸೊಸೈಟಿ ಲೈಬ್ರರಿ ಇರ್ಬೋದು, ವರ್ಲ್ಡ್ ಕಲ್ಚರ್ ಲೈಬ್ರರಿ ಇರ್ಬೋದು, ಇಲ್ಲೆಲ್ಲ ಹುಡುಕೊಂಡೆ. ತುಂಬ ಪುಸ್ತಕಗಳು ಇದ್ವು. ಕೃಷ್ಣರಾಜ ಒಡೆಯರ್ ಬಗ್ಗೆ ಇದ್ದು, ಇದು ರಾಣಿ ಕೆಂಪನಂಜಮ್ಮಣ್ಣಿಯವ್ರ ಬಗ್ಗೆ ಬರ್ರಿ ವಾಣಿ ವಿಲಾಸ ಚರಿತ್ರೆ ಅಂತ ಒಂದು ಪುಸ್ತಕವನ್ನು ಅವರ ಜಯಚಾಮರಾಜೇಂದ್ರ ಒಡೆಯರವರ 4ನೇ ಅಳಿಯಂದರು ರಾಜಾಚಂದ್ರ ಅಂತ ಈಗಿದ್ದಾರೆ, ಅವರು ತುಂಬ ಸಹಾಯ ಮಾಡಿದ್ರು. ಈ ಆನೆಕ್ಡೋಟ್ಗಳನ್ನೆಲ್ಲ ಹೇಳಿದ್ರು. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಶುರುವಾಗಿರೋದು ಹೇಗೆ ಏನು ಅನ್ನೋದು. ಆಮೇಲೆ ಟಾಟಾ ಇನ್ಸ್ಟಿಟ್ಯೂಟಿನ ಬಗ್ಗೆ ಸುಬ್ರಾವನ್ ಅವರು ಇನ್ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅಂತ ತುಂಬ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಆ ಥರ ಪುಸ್ತಕ. ಮತ್ತು ಟಾಟಾದವರು ಇಲ್ಲಿ ಇನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಯಾಕೆ ಇದು ಮಾಡಿದ್ರು ಅಂತೇಳಿ ಟಾಟಾಸ್ ಬಗ್ಗೆ ಇದ್ದಿದ್ದು ಈ ಎಲ್ಲ ದಾಖಲೆಗಳನ್ನು ಹುಡುಕ್ತಾ ಹೋದಾಗ ಒಂದು ಅದ್ಭುತವಾದ ಕಥನ ಸಿಕ್ತು ನನಗೆ. ಏನು ಅಂತಂದರೆ ಕೋಲಾರದ ಗೋಲ್ಡ್ ಫೀಲ್ಡಿಗೆ ಕರೆಂಟ್ ಕೊಡುವಾಗ ನಡೆದಿರುವಂಥದ್ದು, ಆ ಕಾಲದಲ್ಲಿ ಅಲ್ಲಿ ನಡೀತಿದ್ದಂಥ ಶೋಷಣೆ, ಮತ್ತೆ ಅಗೇನ್ ಕಾಲೋನಿ, ಬ್ರಿಟಿಷರ ಕಾಲೋನಿಗೂ ಭಾರತೀಯ ಕ್ಯಾಂಪ್, ಅವ್ರದ್ದು ಕಾಲೋನಿ ಆದ್ರೂ ನಮ್ಮವ್ರದ್ದು ಕ್ಯಾಂಪ್ ನೋಡಿ ಹೇಗಿದೆ ಅಂತ. ಕ್ಯಾಂಪ್ ಅಂದ್ರೆ ಬಿಡಾರ, ಕಾಲೋನಿ ಅಂದ್ರೆ ಇದು. ಈ ಥರದ ವಸಾಹತು. ಅಲ್ಲಿಯ ಒಂದೊಂದು ಮನೆಗಳಿಗೆ 10 ಜನ ಆಳುಗಳು ಅಲ್ಲಿಂದ ಬರೋದು. ಅವರು ಈ ವ್ಯತ್ಯಾಸಗಳು ಎಲ್ಲ ಹಾಲಾಗಿ ಸಿಗ್ತಾ ಹೋಯ್ತು. ಅದನ್ನು ಸಿಗ್ತಾ ಹೋದಾಗೆ ಅದನ್ನಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ತಾಯಿಯ ಚರಿತ್ರೆಗೆ ಎಲ್ಲೂ ನನ್ನ ಪ್ರಕಾರ ಎಲ್ಲೂ ಮುಖ ಆಗದ ಹಾಗೆ, ನ್ಯೂನತೆಗಳು ಬರದ ಹಾಗೆ, ಮತ್ತೆ ಆ ಕಾಲದ ದೇಶಕಾಲ ಪದ್ಧತಿಗಳಿಗೆ ಹೊಂದ್ಕೊಳ್ಳೋ ಹಾಗೆ ಬರೀತಾ ಹೋದೆ. ಪ್ಲೇಗ್ ಬಂದಿದ್ದು ನೋಡಿ, ಪದ್ಮನಾಭನ್ ಪಲ್ಪು ಅಂತ ಹೇಳಿ ಒಬ್ರು ಡಾಕ್ಟ್ರು, ವಿವೇಕಾನಂದರು ಬೆಂಗಳೂರಿಗೆ ಬಂದಾಗ ಅನ್ನೋಟಿಸ್ ಆಗಿ ಯಾರಿಗೂ ಗೊತ್ತಿಲ್ಲದಂಗೆ ಯಾವುದೋ ಒಂದು ಧರ್ಮಚಿತ್ರದಲ್ಲಿದ್ದಾಗ ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರನ್ನ ಟ್ರೀಟ್ ಮಾಡಿ ಅವರಿಗೆ ಸಿಡುಬು ಬಂದು, ಅಂಥ ಕಾಲದಲ್ಲಿ
ಅವ್ರನ್ನ ಮಾಡಿ ಶೇಷಾದ್ರಿಯವರಿಗೆ ಅವ್ರ ಪರಿಚಯ ಮಾಡಿಸಿ, ಅವರು ಮಹಾರಾಜರಿಗೆ ವಿವೇಕಾನಂದರನ್ನು ಪರಿಚಯ ಮಾಡಿ, ಇಬ್ಬರು ಅವರು ಪ್ರತಿಭೆಗೆ ಮಾರು ಹೋಗಿ ಅವ್ರಿಗೆ ಇಲ್ಲಿಂದ 1893 ವರ್ಲ್ಡ್ ಕಲ್ಚರ್ ಧಾರ್ಮಿಕ ಸಮ್ಮೇಳನ ಅದಕ್ಕೆ ಕಳಿಸಿ ಅಲ್ಲಿ ಅವರು ಪ್ರತಿಭೆ, ಆಮೇಲೆ ವಿದ್ಯಾ ಜಗತ್ತಿಗೆ ಬೆಳಕಾದ್ರು. ಆದರೆ ಇದರೆಲ್ಲರ ಮೂಲ ಆ ಪದ್ಮನಾಭನ್ ಪಲ್ಪು ಅನ್ನೋ ಡಾಕ್ಟ್ರು. ಅವರಿಗೆ ಕೇರಳದಲ್ಲಿ ಜಾತಿಯ ಕಾರಣಕ್ಕಾಗಿ ಕೆಲಸನೇ ಕೊಡಲ್ಲ. ಇವರು ಆ ಪಿಡುಗುಗಳಿಂದ ಎಷ್ಟು ಮುಕ್ತರಾಗಿದ್ರು ಅಂದ್ರೆ ಮೈಸೂರಿನ ಅರಸ ಪರಂಪರೆ, ನಮ್ಮ ಒಡೆಯರ್ ಪರಂಪರೆ, ಅವರು ಅವರವ್ರ ಕ್ವಾಲಿಟಿ ನೋಡಿ ಕೆಲಸ ಕೊಡ್ತಿದ್ರು, ಅವ್ರ ಗುಣ ನೋಡಿ ಕೆಲಸ ಕೊಡ್ತಿದ್ರು. ಆ ಕಾರಣದಿಂದ ಪಲ್ಪು ಅವ್ರನ್ನ ಬಹಳ ಮೇಲಕ್ಕೆ ಇರಿಸ್ತಾರೆ. ಕೇರಳದ ದಿವಾನ ಬಂದು ಇವ್ರ ಜೊತೆಗೆ ಆರ್ಗ್ಯೂ ಮಾಡೋ ಅಂತ ಪ್ರಸಂಗ ಬರುತ್ತೆ, ಆಗ್ಲೂ ಅವ್ರನ್ನ ಬಿಟ್ಕೊಡಲ್ಲ. ಇದೇ ಕೆಂಪನಂಜಮ್ಮನಿ ರಾಣಿಯವರು. ಇಂಥ ಒಂದು ಅದ್ಭುತವಾದ ಚರಿತ್ರೆ ಇದೆ ಅವ್ರದ್ದು. ಘನವಾದ ವ್ಯಕ್ತಿತ್ವ, ಪೂರ್ಣ ತಾಯ್ತನ ಅನ್ನೋದು ಒಂದು ಶ್ರೇಷ್ಠ ಅನ್ನೋದನ್ನ ಅವ್ರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದ್ರೆ, ಅವ್ರ ಇಬ್ರು ಮಕ್ಕಳನ್ನು ಈಗ ಅವರ ಯುವರಾಜರು ಕೂಡ ಈ ದೊಡ್ಡ ಈ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಅವರದ್ದೇ ಅಲ್ವಾ, ಇಬ್ರು ಆ ಥರ ಬೆಳೆಸ್ತಾರೆ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮಹಿಳೆ ಅಂತ ಅಲ್ಲ, ಗಂಡಸು ಅಂತ ಅಲ್ಲ, ಒಬ್ಬ ಅವಕಾಶ ಆದಾಗ ಮತ್ತು ಅವನಲ್ಲಿ ಒಂದು ಮಾಡಬೇಕು ಅನ್ನುವ ಇಚ್ಛಾಶಕ್ತಿ ಇದ್ದಾಗ ಅದಕ್ಕೆ ಗಂಡು ಹೆಣ್ಣು ಅನ್ನುವ ಭೇದ ಇಲ್ಲದೆ ಅವನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹುಶಃ ನನಗೆ ನಿಮ್ಮ ಕಾದಂಬರಿಗಳ ಮೂಲಕ ಇದೊಂದು ಎಚ್ಚರವನ್ನು ನೀವು ಕೊಟ್ಟಿದ್ದೀರಿ ಅಂತ ಅನಿಸುತ್ತೆ ನನಗೆ. ಅಂದರೆ ಹೆಣ್ಣಿರಲಿ ಗಂಡಿರಲಿ ಅದರ ಒಂದು ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಮತ್ತು ಇಚ್ಛಾಶಕ್ತಿ ಇದ್ದಾಗ ಯಾವುದೇ ಕೆಲಸ ಸಾಧಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಪ್ರಜ್ಞಾಪೂರ್ವಕವಾಗಿ ನಾನು ಅವರು ಹೆಣ್ಣು ಅಂತ ಹೇಳಿ ಅವ್ರ ಬಗ್ಗೆ ಬರೆಯಕ್ಕೆ ಹೋಗಲಿಲ್ಲ ಪ್ರಜ್ಞಾಪೂರ್ವಕವಾಗಿ. ಆದರೆ ಅವರು ಸಾಧನೆಗಳನ್ನು ನೋಡಿದಾಗ ಖಂಡಿತ ತಾವು ಹೇಳಿದಾಗೆ ದೇಹ ಹೆಣ್ಣಿನ ದೇಹ ಇರ್ಬೋದು, ಒಳಗಿನ ಚೈತನ್ಯ ಇದೆಯಲ್ಲ ಅದು ಪುರುಷರಿಗೆ ಸರಿಸಮನಾಗಿ ಅಥವಾ ಅವ್ರಿಗಿಂತ ಮಿಗಿಲಾಗೇ ಇತ್ತು. ಅಲ್ಲಿ ಸರಿಸಮಾನ ಅನ್ನೋದು ಕೂಡ ಅಲ್ಲ. ಇವರೆಲ್ಲ ಇದಾರಲ್ಲ, ಇವರು ಸಾಧಾರಣ ಸರ್ವೇ ಸಾಮಾನ್ಯದ ಪರಿಸ್ಥಿತಿಯನ್ನು ಮೀರಿರುವಂಥ ಅಥವಾ ಸಂದರ್ಭವನ್ನು ಮೀರಿದಂತಹ ಒಂದು ಚೈತನ್ಯವನ್ನು ಹೊಂದಿದ್ರು, ಶಕ್ತಿಯನ್ನು ಹೊಂದ್ಕೊಂಡಿದ್ರು, ಸಾಮರ್ಥ್ಯವನ್ನು ಇಟ್ಕೊಂಡಿದ್ರು. ಹಾಗಾಗಿ ನಿಮಗೆ ಬರೀ 7 ವರ್ಷ ಕೆಂಪನಂಜಮ್ಮನಿಯವರು ಇದರಲ್ಲಿ ಇದ್ದಿದ್ದು. ಅಧಿಕಾರ ಅಂದ್ರೆ ರೀಜೆಂಟ್, ಪೂರ್ತಿ ರಾಣಿನೂ ಅಲ್ಲ, ರಾಜಪ್ರತಿನಿಧಿ ಇದ್ದವರು. ಅದ್ರ ಮಾಡಿದ್ದೆಷ್ಟು ಕೆಲಸ. ಆಮೇಲೆ ಕೃಷ್ಣರಾಜ ಒಡೆಯರ್ ಮಾಡಿದ್ ಬಿಟ್ರೆ ಆಮೇಲೆ ಮುಂದಿನ 75 ವರ್ಷಗಳಲ್ಲೂ ಆ ಕಾಲದಲ್ಲಿ ಇವತ್ತು ನಾವು IIT ಬಗ್ಗೆ ಬಗ್ಗೆ ನೀವು ನಾವು ಅವರು ಇವರು ಅಂತ ಪಕ್ಷ ಪಂಥಗಳು ಹೊಡೆದಾಡ್ತಾವಲ್ಲ, ಇಡೀ ದೇಶದಲ್ಲಿ ಅದ್ರ ಕಲ್ಪನೆ ಇಲ್ದಿದ್ದಾಗ ಮೊಟ್ಟ ಮೊದಲಿಗೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಇವತ್ತು ಕೂಡ ದೇಶಕ್ಕೆ ನಂಬರ್ 1 ಇನ್ಸ್ಟಿಟ್ಯೂಟ್ ಅಲ್ವಾ ಅಂಥದ್ದನ್ನು ಕಟ್ಟಿ ನಿಲ್ಸಿದ್ರಲ್ಲ ಅವರು. ಅದಕ್ಕೆ ಜಾಗ ಕೊಟ್ಟವ್ರು ಇವರು. ಅದು ಜಾಗ ಯಾಕೆ ಕೊಟ್ಟರು ಗೊತ್ತಾ, ಅವರು ಟಾಟಾದವ್ರ ಸಹಾಯ ಕೇಳಿದ್ರೆ ನಾನು ಜಾಗ ಕೊಡ್ತೀನಿ ಅಂದ್ರು, ನಮ್ಮಲ್ಲಿ ಕಟ್ಟಿ ಅಂತ ಕೇಳಲಿಲ್ಲ. ನೋಡಿ ಇಂಥದ್ದಲ್ಲವ ತಾಯ್ತನದಿಂದ ಮಾತ್ರ ಬರೋಂಥ ಗುಣ. ಯಾಕೆಂತಂದ್ರೆ ನಾನು ಇಲ್ಲಿ ಜಾಗ ಕೊಟ್ಟೆ ಅಂದ್ರೆ ನೀವು ಮೊಬೈಲ್ ಇಲ್ಲಿಡಿ ಅಂತಂದ್ರೆ ನಾನು ಮೊಬೈಲಲ್ಲಿ ಇಡ್ತೀನಿ, ನಿಮ್ಗೆ ಸಿಗುತ್ತೆ ಅಂತ ನೀವು ಇಟ್ಟಿರ್ಬೋದು. ಅವರು ಹಾಗೆ ಮಾಡಿದ್ರು. ಏನಂದ್ರೆ ನಮಗೆ ಬೆಂಗಳೂರಿಗೆ ಸಿಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿ ಜಾಗ ಕೊಟ್ಟರು. ಆಮೇಲೆ ಮೈಸೂರಿನ ಒಂದು ಬಹಳ ವಿಶೇಷ ಪರಂಪರೆ ಅಂದರೆ ನೀವಾಗಲೇ ಹೇಳಿದಾಗೆ ಅಲ್ಲಿ ಜಾತಿ ಈ ಥರ ಇದನ್ನೆಲ್ಲ ಮೀರಿ ಅವರು ಯೋಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಮಿರ್ಜಾ ಇಸ್ಮಾಯಿಲ್ ಅವರ ವ್ಯಕ್ತಿತ್ವವೂ ಒಂದು ಅಲ್ಲಿ ಬರುತ್ತೆ. ಅದ್ರ ಬಗ್ಗೆ ಒಂದು ಪುಸ್ತಕ ಸಹ ಮಾಡಿದಿರಿ, ಅನುವಾದ ಮಾಡಿದಿರಿ. ಹೌದು, ಮಿರ್ಜಾ ಇಸ್ಮಾಯಿಲ್ ಅವರ ವ್ಯಕ್ತಿತ್ವ ಇದೆಯಲ್ಲ, ನಾವು ಇವತ್ತು ಅವ್ರನ್ನ ನೆನೆಸ್ಕೋಬೇಕು. ಯಾಕೆ ನೆನೆಸ್ಕೋಬೇಕು ಗೊತ್ತಾ, ಮಿರ್ಜಾ ಇಸ್ಮಾಯಿಲ್ ಅವರು ವಿಶ್ವೇಶ್ವರಯ್ಯನವರಿಗೆ ಸರಿಸಮನಾದಂಥ ಒಬ್ಬರು ದಿವಾನರು, ದೀರ್ಘಕಾಲ ದಿವಾನರಾಗಿದ್ದವರು, ಮಹಾರಾಜರ ಸಹಪಾಠಿಗಳಾಗಿದ್ದವರು, ಮತ್ತೆ ಭಾರತೀಯತೆ ಅನ್ನೋದು 2 ತಲೆಮಾರಿನ ಹಿಂದೆ ಅವರು ಪರ್ಷಿಯಾದಿಂದ ಬಂದು 2 ತಲೆಮಾರು, 3ನೇ ತಲೆಮಾರಿನವರೇ ಇವರು. ಆದರೆ ಈ ನೆಲವನ್ನು ತಮ್ಮ ನೆಲವಾಗಿ ಬೆಳೆಸ್ಕೊಂಡ್ರು. ಹೈದರಾಬಾದಲ್ಲಿ ಕರೀತಾರೆ ಅವರನ್ನ, ಒಂದು ಜಾತಿಯ ಸಂಘಟನೆಗೆ ಸೇರಿಸಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನೊಬ್ಬ ಹಿಂದೂ ರಾಜನ ಜೊತೆಗೆ ಹಿಂದೂ ಜನಗಳ ನಡುವೆ ಇಷ್ಟು ದಿನ ಯಾವುದೇ ತೊಂದರೆ ಇಲ್ಲದೆ ಸುಖವಾಗಿ ಬದುಕಿದ್ದೀನಿ ಮತ್ತು ಇಲ್ಲಿ ನನಗೆ ಎಲ್ಲ ಗೌರವಗಳು ಸಿಕ್ಕಿದೆ. ನಾನು ಆ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿಯೋ ಜಾತಿಯ ಕಾರಣಕ್ಕಾಗಿಯೋ ನಾನು ಯಾವುದೋ ಸಂಘಟನೆಗೆ ಸೇರ್ಬೇಕಾಗಿಲ್ಲ, ನಾನು ಈ ನೆಲಕ್ಕೆ ಋಣಿಯಾಗಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಅವರು ಇದ್ರ ಬಗ್ಗೆ ಬರೀತಾರೆ. ಒಂದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ಮೈಸೂರಿನ ಟರ್ಕಿ ಆದರೆ ಮೈಸೂರಲ್ಲಿ ತಯಾರಾಗಿರುವ ಕಾಟನ್ ಟವಲಲ್ಲಿ ಸ್ನಾನ ಮಾಡಿ, ಮೈಸೂರಿನ ಸಾಬೂನನ್ನು ಹಚ್ಚಿಕೊಂಡು, ಮೈಸೂರಿನ ವಿದ್ಯುತ್ ಬೆಳಕು, ಮೈಸೂರಿನ ನೀರಲ್ಲಿ, ಹೀಗೆ ಎಲ್ಲದನ್ನು ಮೈಸೂರಿನ ರೆಫರೆನ್ಸ್ ತಗೊಂಡು ಅವರು ತಮ್ಮ ದಿನಚರಿಯನ್ನ ಹೇಳ್ತಾರೆ. ಅಂದ್ರೆ ತಾನೆಷ್ಟು ಮೈಸೂರಿನವನು ಅಂತೇಳಿ ಎಷ್ಟು ಚಂದವಾಗಿ ಹೇಳ್ತಾರೆ. ಅವರು ಯಾವುದೋ ಸಂದರ್ಭದಲ್ಲಿ ಮಾತಾಡ್ತಾ ಹೇಳ್ತಾರೆ, ಈ ಸಂಸ್ಕೃತದ ಭಾಷೆಯ ಬಗ್ಗೆ ಏನೋ ಇದು ಬಂದಾಗ ಅವರು ಒಂದು ಮಾತು ಹೇಳ್ತಾರೆ,
ನಮಗೆ ಇಷ್ಟ ಇರಲಿ ಸಂಸ್ಕೃತವನ್ನು ನಾವು ಇದರ ಸಾಮಾಜಿಕ ಬದುಕಿನಿಂದ ಈಚೆಗೆ ತೆಗೆದ್ವಿ ಅಂತಂದ್ರೆ ಜಗತ್ತು ಕಂಡಿರುವ ಯಾವುದೋ ಒಂದು ಅದ್ಭುತವಾದ ಜ್ಞಾನವನ್ನ ಹೊರಗಿಟ್ಟ ಹಾಗೆ. ಹಾಗಾಗಿ ಅದೊಂದು ಭಾಷೆಯಾಗಿ ಆದ್ರೂ ಅದನ್ನು ಗೌರವದಿಂದ ಮತ್ತು ಇದರಿಂದ ಮುಂದುವರಿಸೋಣ, ನೋಡೋಣ ಅಂತ ಹೇಳ್ತಾರೆ. ಹೀಗೆ ಇನ್ನೊಂದಿತ್ತು ಅವ್ರದ್ದು ಬಹಳ ಮುಖ್ಯವಾದ ಇವ್ರದ್ದೇನು ಅಂದ್ರೆ ಒಂದು ಗ್ರೇಟರ್ ಇಂಡಿಯಾ ಅನ್ನೋ ಹಾಗೆ ಕಲ್ಪನೆ ಅದು ಇದಾಗಬೇಕು ಅಂತೇಳಿ ಬರ್ಮಾ, ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾದೇಶ, ನೇಪಾಳ ಇದೆಲ್ಲದೂ ಸೇರಿರುವಂತ ಒಂದು ಭಾರತವನ್ನು ನಾನು ನೋಡಬೇಕು ಅನ್ನೋಂಥ ಕಲ್ಪನೆ ಮನುಷ್ಯ ಅವರು ಮತ್ತೆ ಮೈಸೂರು ಅರಮನೆಗೆ ಲಿಫ್ಟ್ ಹಾಕೋದ್ರಿಂದ ಹಿಡಿದು ಮೇಡಮ್ ಒಂದು ಹೇಳಿ ಮುಗಿಸ್ತೀನಿ, ಬಹಳ ಉದ್ದ ಮಾತಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ಗಳನ್ನ ಮೊದಲು ಅವರಿದ್ದಾಗ ಬಸ್ ಸ್ಟ್ಯಾಂಡ್ ಬಂತು. ಬೆಂಗಳೂರಲ್ಲಿ ಒಂದು ಚಳವಳಿ ನಡೆಯುತ್ತೆ, ಈ ಕುದುರೆ ಗಾಡಿಯವರೆಲ್ಲ ಬಸ್ ಬಂದ ತಗೊಂಡು ತಮಗೆ ಅನ್ಯಾಯ ಆಗುತ್ತೆ, ಎಲ್ಲ ಕಾಲದಲ್ಲೂ ಈ ಬದಲಾವಣೆ ಆದಾಗ ಆ ಥರದ್ದು ನಡೆಯುತ್ತಲ್ಲ, ನಮ್ಮ ಉದ್ಯೋಗ ಹೋಗುತ್ತೆ ಅಂತೇಳಿ ಎಲ್ಲ ಮಾಡ್ತಾರೆ. ಎಲ್ಲ ಅವ್ರು ಹಳ್ಳಿಗಳಿಗೆಲ್ಲ ಬಸ್ ಶುರುವಾಗ್ತಿದ್ದಾಗೆ ಹಳ್ಳಿಗಳಲ್ಲಿ ಬಸ್ ಸ್ಟ್ಯಾಂಡ್ ಕಟ್ತಾರೆ ಎಂದು ಎಲ್ಲರೂ ಕಟ್ತಾರೆ ಅಂತ ನೀವು ಅನ್ಕೋಬಹುದು, ದೊಡ್ಡದಲ್ಲ ಅಂತ, ಸರ್ಕಾರದ ದುಡ್ಡು. ಪ್ರತಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಕನ್ನಡಿ ಒಂದು ವಾಶ್ ಬೇಸಿನ್ ಇಡಿಸುವಂಥ, ಆ ಕಾಲದ ವಾಶ್ ಬೇಸಿನ್ ಇಡೋ ಅಂತ ಒಂದು ಇದು ಮಾಡ್ತಾರೆ, ಅದ್ರ ಮೇಲೆ ಒಂದು ಸೋಪ್ ಇಡಬೇಕು ಅಂತೇಳಿ. ಯಾಕೆ ಅಂತ ಕೇಳಿದ್ರೆ ನಮ್ಮ ಜನ ಆಗ ಮುಖನೂ ತೊಳೆದಿದ್ದ ಹಾಗೆ ಊರಿಂದ ಊರಿಗೆಲ್ಲ ಹೋಗ್ತಿದ್ರು. ಈ ಸೌಂದರ್ಯ ಪ್ರಜ್ಞೆ ನಮ್ಮ ಜನಕ್ಕೆ ಬರಬೇಕು ಅಂತಂದ್ರೆ ಈ ಹಳ್ಳಿಗಳ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ಸೋಪು ಮತ್ತು ಟವಲನ್ನು ಇಡಬೇಕು ಅನ್ನೋಂಥದ್ದು, ಒಂದು ಕನ್ನಡಿಯನ್ನು ಹಾಕ್ಬೇಕು. ಇಂಥ ಸೂಕ್ಷ್ಮಗಳನ್ನ ಇವತ್ತು ಕಲಾಸಿ ಪಳ್ಳ್ಯದಿರೋ ಎಲ್ಲ ಮರಗಳು ನೀವು ಅವ್ರ ಕಾಲದಲ್ಲಿ ನೆಟ್ಟಿರೋದು. ಅವರು ಈ ಹೂದೋಟಗಳು, ಬೃಂದಾವನ ಗಾರ್ಡನ್ ಅವ್ರದ್ದೇ ಅಲ್ವಾ, ಈ ಥರದ್ದನ್ನೆಲ್ಲ ಮಾಡಿದ್ದು. ಮತ್ತೆ ಎಲ್ಲ ಚೌಕಗಳಲ್ಲಿ ಇದರ ಇದು ಬರುತ್ತೆ, ಒಂದು ಸ್ಟ್ರಕ್ಚರ್, ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇತ್ತು ಮೈಸೂರಿಂದು. ಅದೆಲ್ಲ ಮಿರ್ಜಾ ಅವ್ರ ಕಾಲದಲ್ಲಿ ಅದ್ಭುತವಾದ ದಿವಾನರು, ಅವ್ರ ಕಾಲದಲ್ಲಿ ನೆಮ್ಮದಿಯಾಗಿತ್ತು. ಇನ್ನು ಸಣ್ಣ ಪುಟ್ಟ ಘಟನೆಗಳು ನಡೆದಿರಬಹುದು, ಆದರೆ ಒಟ್ಟು ಒಬ್ಬ ರಾಜನಿಗೆ ಹೊಂದಿಕೆ ಆಗುವ ಹಾಗೆ ರಾಜನ ಮನಸ್ಥಿತಿಯನ್ನು ಅರಿತು ಒಬ್ರು ದಿವಾನರು ಏನೆಲ್ಲ ಕೆಲಸ ಮಾಡ್ಬೋದು ಅಂತೇಳಿ. ಮತ್ತೆ ಹಳ್ಳಿಗಳಿಗೆ ಕರೆಂಟು ಆ ಕಾಲದಲ್ಲಿ ಬಂತಲ್ಲ, ಅದಾದಾಗ ಎಲ್ಲ ಹಳ್ಳಿಗಳಿಗೆ ಹೋಗೋದಕ್ಕೆ ಇದೆಲ್ಲದ್ರ ಹಿಂದೆ ಮಿರ್ಜಾ ಇಸ್ಮಾಯಿಲ್ ಅವ್ರದ್ದು ಕೊಡುಗೆ ತುಂಬಾ ದೊಡ್ಡದು. ಅಂದ್ರೆ ಒಬ್ಬ ಅಧಿಕಾರದಲ್ಲಿರುವವನು, ರಾಜಕೀಯದಲ್ಲಿರುವವನು, ಅವನು ಯಾವುದೇ ಪಂಗಡಕ್ಕೆ, ಪಕ್ಷಕ್ಕೆ, ಎಂಥದೇ ಇರಲಿ, ಯಾವ ಧರ್ಮಕ್ಕೆ ಸೇರಿದ್ರೂ ಕೂಡ ಅವನ ಒಳಗಡೆ ಇರುವ ಏನು ಹೇಳು ನಿಸ್ವಾರ್ಥ ಇದೇನಿದೆ ಅದು ಜನರ ಒಳಿತಿಗಾಗಿ ಮಾತ್ರ ಬಯಸ್ತಾ ಇರಬೇಕು, ಒಳಿತನ್ನು ಮಾತ್ರ ಬಯಸ್ತಾ ಇರಬೇಕು ಅನ್ನೋದಕ್ಕೆ ಅವರೊಂದು ಉದಾಹರಣೆ, ದೊಡ್ಡ ಉದಾಹರಣೆ. ಅವರ ಆತ್ಮಚರಿತ್ರೆ ಹೆಸರು ಏನ್ ಗೊತ್ತಾ, ಮೈ ಪಬ್ಲಿಕ್ ಲೈಫ್. ಅವರು ಸಮುದಾಯಕ್ಕೆ ಏನನ್ನು ಕೊಡಬೇಕು ಅದನ್ನು ಕೊಟ್ಟು, ಸಮುದಾಯ ಹೇಗಾಗಿತ್ತು ಹಾಗೆ ದೊಡ್ಡ ಒಂದು ರೂಪಕ. ಅವರ ಬದುಕೊಂದು ದೊಡ್ಡ ರೂಪಕ, ಅದೊಂದು ದೊಡ್ಡ ಉದಾಹರಣೆ. ನಾವೆಲ್ಲರೂ ಬಹುಶಃ ರಾಜಕೀಯದಲ್ಲಿರೋರೆಲ್ಲರೂ ಅವರನ್ನ 10 ಸರ್ತಿ ಓದ್ಬೇಕೋ ಏನೋ ಅಂತ. ಖಂಡಿತ ಹೌದು. ನೀವು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನೇ ಸರಿಯಾಗಿ, ಯಾಕೆಂದ್ರೆ ವಿಶ್ವೇಶ್ವರಯ್ಯವರು ಟೆಕ್ನಾಲಜಿಗೆ ಹಾಗೂ ಇವರು ಮಿರ್ಜಾ ಇಸ್ಮಾಯಿಲ್ ಅವರ ಅಡ್ಮಿನಿಸ್ಟ್ರೇಷನ್ಗಾಗಿ, ಮತ್ತೆ ಆ ಪರಂಪರೆ ಮಿರ್ಜಾ ಇಸ್ಮಾಯಿಲ್ ಅವ್ರ ನಂತರ ಕಾಂತರಾಜ್ ಅರಸು ಅವರೆಲ್ಲ ಮಧ್ಯ ಬ್ಯಾನರ್ಜಿ ಅಂತ ಒಬ್ರು ಬರ್ತಾರೆ. ಆ ದಿವಾನ ಪರಂಪರೆಯಲ್ಲಿ ಒಂದು ಶ್ರೇಷ್ಠವಾದ ದಿವಾನರು ಅಂತಂದ್ರೆ ಅದು ಈ ಶೇಷಾದ್ರಯ್ಯರ ನಂತರ ಬಹುದೀರ್ಘಕಾಲ ದಿವಾನರಾಗಿದ್ದವರು ಮಿರ್ಜಾ ಇಸ್ಮಾಯಿಲ್ ಅವರೇ. ಆ ಕಾಲದಲ್ಲಿ ಅವರ ಒಂದ್ಸರಿ ತಾನು ನಿವೃತ್ತನಾಗ್ತೀನಿ ಅಂತ ಹೇಳಿದ್ರಂತೆ ಇವರು ನಾಲ್ವಡಿ ಅವ್ರ ಜಾತ್ರೆ. ಆಗ ಅವ್ರು ಹೇಳ್ತಾ ಇರುತ್ತೆ, ನಾನಿರೋ ತನಕ ನಿಮ್ಗೆ ಅಲ್ಲಿ ಹೋಗಿ ಬಿಡಲ್ಲ ಅಂತ ಸ್ಮಶಾನ ತೋರಿಸಿ ಹೇಳಿದ್ರಂತೆ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ತುಂಬಾ ಕಥೆ ಇದೆ. ನೀವು ನಮ್ಮ DVG ಅವರ ಇದಿದೆಯಲ್ಲ ಜ್ಞಾಪಕ ಚಿತ್ರಶಾಲೆ, ಅದರಲ್ಲಿ ನೀವು ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ವೈಯಕ್ತಿಕವಾಗಿ ಮನುಷ್ಯ ಅವನ ಯೋಗ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾವುದಕ್ಕೆ ಇರೋದು, ನನ್ನಿಂದ ಏನಾಗ್ಬೋದು ಅದನ್ನ ನಿರ್ವಂಚನೆಯಿಂದ ಮಾಡಿದ್ರೆ ಬಹುಶಃ ಮಿರ್ಜಾ ಇಸ್ಮಾಯಿಲ್ ಅಂತವರ ಒಂದು ವ್ಯಕ್ತಿತ್ವ ಅರ್ಥ ಆಗ್ಬೋದು. ನಾನು ಮುಂದೆ ನನಗೆ ಇರುವ ಕೊನೆಯ ಪ್ರಶ್ನೆ, ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಒಂದು ಹಾಡು ಅದುವರೆಗೆ ಕಾದಂಬರಿಗಳನ್ನು ಓದದೇ ಇದ್ದ, ಸಾಹಿತ್ಯದ ನಂಟೇ ಇಲ್ಲದ ಪ್ರತಿ ಕನ್ನಡಿಗರ, ಬರೀ ಕನ್ನಡಿಗ ಅಲ್ಲ, ಹಾಡು ಕೇಳುವ ಪ್ರತಿ ಕಿವಿಗೆ, ಹಾಡು ಹಾಡಿದ ಪ್ರತಿ ನಾಲಿಗೆ ಮೇಲೆ ಕುಣಿದ, ಓಡಾಡಿದ, ನಲಿದ ಒಂದು ಹಾಡು ಅಂತ ಏನಾದರೂ ಇದ್ರೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ತುಂಬ ಸಮಯ ನನಗೆ ಅದನ್ನು ಬರೆದವರು ಗಜಾನನ ಶರ್ಮಾ ಅನ್ನುವ ಕಾದಂಬರಿಕಾರ ಅನ್ನುವ ನಿಜಕ್ಕೂ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು, ಕಾದಂಬರಿಕಾರರಾಗಿ ನಿಮ್ಮನ್ನು ನಾನು ಕೇಳಿದ್ದೆ, ಬಟ್ ಆ ರೀತಿ ಆ ಹಾಡು ಜಾನಪದ ಹಾಡಿನ ಹಾಗೆ ಅದು ಓಡಾಡಿತ್ತು ಸರ್. ಅದರಲ್ಲಿ ನೀವು ತುಳಸಿದಾಸರು
ರಾಮನನ್ನ ಒಂದು ರೀತಿಯಲ್ಲಿ ಕಟ್ಟಿಕೊಟ್ರು. ಸುಮತಿ ಶ್ರೀರಾಮ್ ಅಂತ ಇರ್ಬೋದು, ತುಮಕ ಚಲತ ರಾಮಚಂದ್ರ ಅಂತ ಇರ್ಬೋದು. ರಾಮನ ವ್ಯಕ್ತಿತ್ವವನ್ನ, ರಾಮನ ರೂಪವನ್ನ, ರಾಮನನ್ನ ಬೇರೆ ಬೇರೆ ರೀತಿ ಕಟ್ಟಿಕೊಟ್ಟಿದ್ದಾರೆ. ತುಳಸಿದಾಸರಾಗ್ಬೋದು, ಪುರಂದರದಾಸರಾಗಿರ್ಬೋದು. ನೀವು ಅದರ ತಂಟೆಗೆ ಹೋಗೋದಿಲ್ಲ. ನೀವು ರಾಮ ಅದೆಲ್ಲ ಆಗ್ಬಿಟ್ಟಿದೆ. ರಾಮ ಒಂದು ತತ್ವ, ನಿಮಗೆ ಆ ತತ್ವ ಅದು ರಾಮ ಅಂತ ನಂಗೆ ಅದರ ಬಗ್ಗೆ, ಹಾಡಿನ ಬಗ್ಗೆ ಎಷ್ಟು ಮೋಹ ಅಂದ್ರೆ ನೋಡಿ, ಇಷ್ಟು ದೀರ್ಘವಾಗಿ ಮಾತಾಡ್ತಾ ಇದ್ದೀನಿ. ಅಲ್ಲಿ ರಾಮ ಕೂಡ ಮರೆತು ಬಿಡ್ತಾನೆ. ನಿಮ್ಗೆ ಆ ಆದರ್ಶದ ಒಂದು ಕಲ್ಪನೆ ಏನಿದೆ ಅದು ನಿಮ್ಮೊಳಗಡೆ ಬೇಕು, ನನ್ನ ಹೃದಯಕ್ಕೆ ಬೇಕು ಅಂತ. ಇದು ಹುಟ್ಟಿದ ಹೊತ್ತು ಅದು ಹೇಗಿತ್ತು ಹೇಳಿ. ಹಾಡು ಹುಟ್ಟಿದ ಭಾವ ಹೇಳ್ತೀನಿ ಮೊದಲು. ಜೀವನದಲ್ಲಿ ನೋಡಿ ಮೇಡಮ್, ನಮಗೆ ರಾಮನ ತತ್ವ ಅಂತ ಹೇಳಿದ್ರಲ್ಲ, ರಾಮನ ತತ್ವ ಅಂದ್ರೆ ಒಂದು ಪ್ರೀತಿ. ಅವನ ಪ್ರೀತಿಯ ಹೊರತಾಗಿ ಏನೂ ನೋಡ್ಲಿಲ್ಲ. ಅವನ ಸುತ್ತಮುತ್ತಲಿನವರು ಹೇಗೆ ಭಾವಿಸಿದ್ರು, ತಾಯಿಯಾಗಿ ಕೌಸಲ್ಯೆ, ದಾಸನಾಗಿ ಹನುಮಂತ, ಭಕ್ತೆಯಾಗಿ ಶಬರಿ, ಒಬ್ಬ ಶ್ರೇಷ್ಠ ಅಣ್ಣ ಆಗಿ ಲಕ್ಷ್ಮಣ ನೋಡ್ತಾನೆ, ಸೀತೆ ಒಡನಾಡಿಯಾಗಿ ನೋಡ್ತಾಳೆ. ಇವರೆಲ್ಲರ ಭಾವ ಇತ್ತಲ್ಲ ರಾಮನ ಬಗ್ಗೆ. ಆ ಭಾವ ನಮಗ್ ದಕ್ಕಿದ್ರೆ ನಮಗ್ ರಾಮನ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಇಡೀ ಬದುಕಲ್ಲಿ ರಾಮ ಏನ್ ಹೇಳ್ದ ಅಂತಂದ್ರೆ, ಪ್ರೀತಿಯನ್ನು ಮಾತ್ರ ಹಂಚದ, ಪ್ರೀತಿಯನ್ನು ಕೊಟ್ಟ. ಅಲ್ಲಿ ನೀವು ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ ಅಂತಂದ್ರೆ, ರಾಮನನ್ನ ನಾವು ಬುದ್ಧಿಯಿಂದ ಭಾವಿಸ್ಬೇಕಾಗಿಲ್ಲ. ಬುದ್ಧಿಯಿಂದ ಭಾವಿಸಕ್ ಹೋದಾಗ ರಾಮ ನಮಗೆ ಪ್ರಶ್ನೆಗಳು ಬರ್ತವೆ. ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದ, ಯಾರ್ಯಾರು ಏನೇನು ಪ್ರಶ್ನೆ, ನಮ್ಮ ತಾಳಮದ್ಲೆಯಲ್ಲಂತೂ 100 ಪ್ರಶ್ನೆಗಳು ಹುಡ್ತವೆ. 100 ಪರಿಹಾರನೂ ಹೇಳ್ತಾರೆ ಅವರು ಪಾಪ. ನಮಗದು ಬೇಕಾಗಿಲ್ಲ. ನಮಗೆ ರಾಮ ಅನ್ನುವಂಥ, ಅಲ್ಲಿ ನೀವು ರಾಮನ ಬದಲು ಬೇರೆ ದೇವ್ರನ್ನೇ ಇಟ್ಕೊಳ್ಳಿ, ನಿಮಗೆ ಇಷ್ಟವಾಗುವ ದೇವ್ರನ್ನೇ ಇಟ್ಕೊಳ್ಳಿ, ನಿಮ್ಮ ಧರ್ಮದ ದೇವ್ರನ್ನೇ ಇಟ್ಕೊಳ್ಳಿ. ಅಂಥದ್ದೊಂದು ಸಾತ್ವಿಕ ಶಕ್ತಿಯ ಮೂರ್ತ ರೂಪ ಇದೆಯಲ್ಲ, ಆ ಮೂರ್ತ ರೂಪ ನಮಗೇನು ಕೊಡಬೇಕು ಮೇಡಮ್? ಒಂದು ಒಳಿತಿನ ರೂಪ, ನಮಗೊಂದು ಒಳಿತಿನ ಕಡೆ ಕೊಡುವಂತಹದ್ದು. ಸೆಳೆತಕ್ಕೆ ಸಿಗದಂಥ ಬದುಕು, ಒಳಿತಿಗೆ ಕಡೆ ನಡೆಯುವಂಥ ಬದುಕು. ಪಾಪಗಳು ಮಾಡಿರ್ತೀವಿ ನಾವು, ಅದನ್ನು ಸೊನ್ನೆಯಾಗಿಸ್ಕೊಂಡು ಪುಣ್ಯಗಳ ಹಾದಿಯನ್ನ ಹಿಡಿಯುವಂಥದ್ದು. ನನ್ನತನ ಅಂತಂದ್ರೆ ನನ್ನ ಸ್ವಂತಿಕೆ ಅಂತಲ್ಲ, ನನ್ನ ಒಳಗಿರುವಂಥ ನನ್ನತನ ಇದೆಯಲ್ಲ, ನಾನು ಅನ್ನುವಂಥದ್ದು, ಅದನ್ನ ಕಳ್ಕೊಂಡು ಎಲ್ಲವನ್ನೂ ಒಂದು ಇದರಲ್ಲಿ. ನನ್ನ ಸ್ನೇಹಿತ ಒಬ್ಬ ಬಂದಿದ್ದ ಅಮೆರಿಕದಿಂದ. ಅವನು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀಯ, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಕ್ಕಣ ಅವನು ಹೇಳಿದಂತೆ, ಅಲ್ಲಪ್ಪ ಕೊನೆಯ ಪಕ್ಷ ದೇವಸ್ಥಾನಕ್ಕೆ ಹೋದಾಗಾದ್ರೂ ಬಹಳ ಜನ ಏನೋ ದುರುದ್ದೇಶಕ್ಕೆ ಹೋದವ್ರು ಬೇರೆ ವಿಚಾರ. 199 ಜನ ಅಲ್ಲಿ ಹೋದವರೆಲ್ಲ ಒಳ್ಳೇದನ್ನೇನೋ ಕೇಳ್ತಿರ್ತಾರೆ, ಅವ್ರಿಗೆ ಬೇಕಾದ್ದನ್ನು ಕೇಳ್ಬೋದು, ಒಳ್ಳೇದು. ಹಾಗಾಗಿ ಆ ವೇವ್ಸ್ ಅಲ್ಲಿ ಇರುತ್ತೆ, ಆ ಒಂದು ಆಂಬಿಯನ್ಸ್ ಇರುತ್ತೆ, ಅದಕ್ಕೋಸ್ಕರ ಹೋಗ್ತೀನಿ ಅಂದಂತೆ ಅವನು. ನನಗೇನು ಹೊರ ಕೇಳಕ್ಕೆ ಅಂತ ಹೋಗಲ್ಲ ಅಂತ. ಹಾಗೆ ಎಲ್ಲ ಒಳ್ಳೆಯತನದ ಮತ್ತವಾಗಿ ಒಂದು ಶಕ್ತಿ ನಮ್ಮ ಹತ್ರ ಇದೆ ಅಂದಾಗ ಅದನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಆದಷ್ಟು ನಾವು ಪೂರ್ಣ ಒಳ್ಳೆಯವರಲ್ಲ, ಆದಷ್ಟು ಒಳ್ಳೆಯವರಾಗೋಣ, ಒಳಿತಿನ ಕಡೆ ನಡೀದು. ಅಲ್ಲಿ ನಾನು ಒಳತಲ್ಲಿ ಇದ್ದೀನಿ ಅಂತ ಹೇಳ್ತಿಲ್ಲ, ಒಳಿತಿನ ಕಡೆ ನಡೆಯುವಂತೆ ನನಗೆ ಮಾಡು, ನನ್ನನ್ನು ಒಳ್ಳೆಯನಾಗಿ ಮಾಡು ಅಂತ ಹೇಳುವಂಥ ಬೇಡಿಕೆ. ಇದು ಬಹುಶಃ ಒಂದು ಮಗುವಿನ ಭಾವ, ಒಂದು ತಾಯಿಯ ಭಾವ, ಒಂದು ಆದಾಗ, ಒಂದು ಸಹೋದರನ ಭಾವ, ಒಂದು ಒಡನಾಡಿಯ ಭಾವ ಆದಾಗ, ಶಬರಿ ಅಂತವಳ ಭಾವ ಆದಾಗ, ನಮಗೆ ನಮ್ಮ ಜೀವನದ ಬಗ್ಗೆನೂ ಒಂಥರ ಅಂದ್ರೆ ಅದರ ಪ್ರತಿ ಸಾಲು ಎಲ್ಲರಿಗೂ ರಿಲೇಟ್ ಆಗೋ ತರ ಇದೆ. ಹೌದು, ಅದರ ಪ್ರತಿ ಸಾಲು ನೀವೇ ನಿಮ್ಮಷ್ಟಕ್ಕೆ ಕೂತು ಏನೋ ಬರದ ಹಾಗೆ ಎಲ್ಲ ಕವನ ಅವರಷ್ಟಕ್ಕೆ ಕೂತು ಬರೆಯೋದು. ಆದ್ರೆ ಇಲ್ಲಿ ನೀವು ಏನೋ ನಿವೇದನೆ ಮಾಡಿದ ಹಾಗೆ, ಏನೋ ಹೇಳ್ದ ಹಾಗೆ, ನಿನ್ನೆಗಳ ಪಾಪಗಳ ಸೊನ್ನೆ ಆಗಿಸೋ ರಾಮ, ಇದು ತುಂಬಾ ಚಂದ. ಪ್ರತಿಯೊಬ್ರು ಹೇಳಿದ್ದೆ ಅದು, ಇದು ನನಗೂ ರಿಲೇಟ್ ಆಗ್ತದೆ, ನನಗೂ ರಿಲೇಟ್ ಆಗ್ತದೆ ಅಂತ. ಬಹುಶಃ ಒಂದು ಕವಿಯ ಹೆಸರನ್ನು, ಅವನ ಮಹತ್ತನ್ನು ಮೀರಿ ಬೆಳೆಯೋದಂದ್ರೆ ಇದೇ ಇರಬೇಕು, ಈ ಕವನ ಇರಬೇಕು. ಮೇಡಮ್, ಅದು ಜನ ಹೇಗೆ ಭಾವಿಸಿದ್ರು ಅಂತಂದರೆ, ನಾನು ಕೇಳಿದಾಗೆ ಪಾಪ ನನ್ನ ಹತ್ರ ತುಂಬ ಜನ ಅದ್ರ ಬಗ್ಗೆ ಮಾತಾಡಿದಾಗ ಅವರೆಲ್ಲರೂ ಅದನ್ನು ನಮ್ಮ ಸ್ವಂತ ಅಂತ ಅನ್ಕೊಂಡು, ನೀವು ಹೇಳಿದಾಗೆ ಸ್ವಂತ ಅಂತ ಹೇಗೆ ಅನ್ಕೊಂಡ್ರೆ, ಒಂದು ತಾಯಿ ಅಥವಾ ಒಂದು ಮಗು ಅಥವಾ ಒಂದು ಮನುಷ್ಯ ದೇವ್ರ ಮುಂದೆ ಹೋಗಿ ಕುತ್ಕೊಂಡಾಗ ಇನ್ನೇನು ಮಾಡ್ತಾನೆ. ಈಗ ಒಂದು ಮಾತು ಹೇಳ್ತಾರೆ ಮೇಡಮ್, ಕೊಲೆ ಮಾಡಬೇಕು ಅಂತ ಹೊರಟವನ ಬಾಯಿಗೂ ನೀವು ಒಂಚೂರು ಸಕ್ಕರೆ ಹಾಕ್ಬಿಟ್ರೆ ಆ ಸಕ್ಕರೆ ಕರಗೋ ಅಷ್ಟೊತ್ತು ಅವನ ಕತ್ತಿನ ಒಳಗೆ ಚುಚ್ಚಲ್ವಂತೆ. ಸಕ್ಕರೆಯ ಶಕ್ತಿ ಅದು. ಬಾಯಿ ನಾಲಿಗೆಗೆ ಆ ಸಕ್ಕರೆ ಇದು ಬಂತು ಅಂತಂದ್ರೆ ಅದು ಈ ಚುಚ್ಚೋದನ್ನು ತಡೆಯುತ್ತೆ, ಕ್ರೌರ್ಯವನ್ನು ಅಷ್ಟೊತ್ತಾರು ತಡೆಯುತ್ತೆ. ಯಾಕೆ ಅಂತಂದ್ರೆ ಅದ್ರ ಸ್ವಾದ. ಹಾಗೆ ಇಲ್ಲಿ ದೇವ್ರ ಮುಂದೆ ಕೂತ ಒಂದು ತಾಯಿ, ಒಂದು ಹೇಳಿದ್ನಲ್ಲ ನಾನು, ಇವ್ರು ಯಾರು ಅಲ್ಲಿ ಹೋಗಿ ನನಗೊಂದು ಕಾಂಟೆಸ ಕಾರ್ ಕೊಡು, ನನಗೊಂದು ಇದ್ರ ಬಿಲ್ಡಿಂಗ್, ಅಂಬಾನಿ ಥರದ ಬಿಲ್ಡಿಂಗ್ ಕೊಡು ಅಂತ ಕೇಳಲ್ಲ. ನನಗೊಂದು ನೆಮ್ಮದಿ ಕೊಡು, ನನಗೊಂದು ನನ್ನ ತಾಯ್ತನ ಸಾರ್ಥಕ ಆಗಲಿ, ನನ್ನ ತಂದೆತನ
ಯಶಸ್ಸಿನ ಹತ್ರ ನೀವು ಹೋಗಲಿ, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಲಿ ಅನ್ನೋದು, ಅಥವಾ ಮಕ್ಕಳು ಇದು ಪ್ರತಿಯೊಬ್ಬರಿಗೂ ಏನಾಯ್ತು ಅಂದರೆ ತಮ್ಮ ತಮ್ಮ ಭಾವವನ್ನು ತಾವು ನೇರವಾಗಿ ದೇವ್ರ ಹತ್ರ ಕುತ್ಕೊಂಡು ಆತ್ಮೀಯವಾಗಿ ಮಾತಾಡುವಂಥ ಒಂದು ಭಾವ ಬಂತು. ಅದು ಹೇಗೆ ಬಂತು ನನಗೂ ಗೊತ್ತಿಲ್ಲ, ನಾನೇನು ಅದನ್ನು ಪ್ರಜ್ಞಾಪೂರ್ವಕವಾಗಿ ಬರೀಲಿಲ್ಲ. ನನಗನ್ಸಿದ್ದು ಪ್ರಾಮಾಣಿಕವಾಗಿ ನನಗೆ ಏನು ಅನ್ನಿಸ್ತೋ ಅದನ್ನು ಬರಿತಾ ಹೋದೆ. ಅದು ಯಾವಾಗ ಬರೆಯೋಕ್ಕೆ ಹೋದೆ, ಎಲ್ಲೋ ನಮ್ಮ ಗುರುಗಳು ಹೇಳಿದರು, ರಾಮಚಂದ್ರ ಪರಮಠ ಶ್ರೀಗಳು ಒಂದು ರಾಮನ ಬಗ್ಗೆ ಹಾಡು ಬರ್ಕೊಡು ಅಂತೇಳಿ. ನಾನು ಪ್ರಯತ್ನಪಟ್ಟು ಬರೆಯೋಕ್ಕಾಗಲಿಲ್ಲ. ಕೊನೆಗೆಲ್ಲೋ ಒಂದು ಅಡ್ಮಿನಿಸ್ಟ್ರೇಟರ್ ಟ್ರೈನಿಂಗಿಗೆ ಅಂತ ಇದಕ್ಕೆ ಕೇರಳಕ್ಕೆ ಹೋದಾಗ ಯಾವುದೋ ಬೋರ್ಡಲ್ಲಿ ತೆಂಡೂಲ್ಕರ್ದು ಏ ದಿಲ್ ಮಂಗೆ ಮೂರು ನೋಡಿದೆ ಬೋರ್ಡು. ಏ ದಿಲ್ ಮಂಗೆ ಮೂರ್ತಿ ಕೊಕ ಕೊಲೆ ಯಾಕೆ ಆಗಬೇಕು, ರಾಮ ಆಗಲಿ ಅಂತೇಳಿ ಅದೇ ಮನಸ್ಸಲ್ಲಿ ಇತ್ತಲ್ಲ, ರಾಮನ ಇಟ್ಕೊಂಡೆ. ಅದು ಏನೇನೋ ಕೊಡ್ತು ಆ ಟೈಮ್ ನಮಗೆ, ಆ ಥರ ಸಾಲುಗಳನ್ನ ಕೊಡ್ತು, ಬರ್ತು. ಆಮೇಲೆ ಅದಕ್ಕೊಂದು ರಾಗ ಹಾಕಬೇಕು ಅಂದರು ನಮ್ಮ ಗುರುಗಳು ಹೇಳಿದ್ರು, ನೀನೇ ಇದು ಮಾಡ್ತು ಅಂತಂದ್ರು. ನಮ್ಮ ಮಗನ ಹತ್ರ ಹೇಳಿದೆ, ಆಗಲಿಲ್ಲ. ಕೊನೆಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದೆ, ಒಂದು ಹಾಡು ಬರ್ಕೊಡೋಕ್ಕಾಗಲ್ವ, ಇಷ್ಟೆಲ್ಲ ನಾವು ಕಲಿಸಿ ಸಂಗೀತವನ್ನು ಕಲಿಸಿ ಅಂತೇಳಿ. ಕೊನೆಗೆ ಒಂದಿನ ಬೇಜಾರು ಮಾಡ್ಕೊಂಡು ಮತ್ತೆ ಕೊನೆಗೆ ಕುಟ್ಕೊಂಡು ಬರೆದ ಅದೇ ರಾಗ. ಇವತ್ತು ಯಾರು ಸಾಕೇತ್ ಶರ್ಮ ಹಾಕಿರುವಂಥ ರಾಗ, ಅದು ಜನಗಳನ್ನು ಅದು ಎಷ್ಟು ಇದಾಯಿತು ಅಂದರೆ, ನನಗೂ ಒಂದೊಂದ್ಸರಿ ಒಂದು ಹಾಡು ಈಗೆಲ್ಲ ಆಗೋಕ್ಕೆ ಸಾಧ್ಯ ಅಂತ ಕೂಡ ಅನಿಸುತ್ತೆ. ಯಾರೋ ಹೇಳ್ತಾರೆ 12 ಕೋಟಿ ಜನ ಕೇಳಿದ್ರು ಅಂತಾರೆ, 13 ಕೋಟಿ ಜನ ಕೇಳಿದ್ರು ಅಂತಾರೆ. ಹೌದು ಅಲ್ವೋ ಗೊತ್ತಿಲ್ಲ. ಆದರೆ ಅದು ಅಯೋಧ್ಯೆಗೆ ಹೋಗುವಾಗ ಆಯಿತು, ಎಷ್ಟೋ ಜನ ಬಂದು ನಾನು ನಿಜವಾಗಿಯೂ ಆತ್ಮಹತ್ಯೆ ಮಾಡಬೇಕು ಅಂತಿದ್ದೆ, ಆದರೆ ನನಗೆ ಈ ಹಾಡು ನಾನು ಉಳಿಸ್ತು ಅಂತನೂ ಏನೆಲ್ಲ ಹೇಳ್ತಾರೆ. ಅದು ಪ್ರಚಾರಕ್ಕಾಗಿ ಹೇಳೋದಲ್ಲ ಮೇಡಮ್. ಮತ್ತು ಅದು ಆ ಹಾಡು ಈಗ ನಂದು ಅಲ್ಲೂ ಅಲ್ಲ. ಈಗ ನಂದು ಹಾಡು ಅಂತ ಯಾರು ನಾನು ಒಪ್ಕೊಳ್ಳೋದು ಇಲ್ಲ, ನಂದು ಅಲ್ಲ ಅದು. ಈಗ ಅದು ಅವ್ರವ್ರು ಭಾವಿಸ್ಕೊಂಡಂಗೆ ಅವ್ರವ್ರಿಗೆ ದಕ್ಕಿದೆ. ಅವರು ಅದನ್ನು ಜನಪದ ಹಾಡಾಗಿದೆ, ಜನಪದರ ಹಾಡು ಅವರು ಅದನ್ನು ಸ್ವೀಕರಿಸಿದ್ದಾರೆ. ಆದರೆ ಕನ್ನಡ ತಾಯಂದ್ರಿಗೂ ಅಥವಾ ಕನ್ನಡ ಇವರಿಗೂ ಜನಗಳಿಗೂ ನಾನು ಹೇಳೋದೇನು ಅಂತಂದರೆ, ಒಂದು ಹಾಡನ್ನು ಇಷ್ಟು ಪ್ರೀತಿಯಿಂದ ಸ್ವೀಕರಿಸಿರೋದು ಇದೆಯಲ್ಲ, ಅದು ನನ್ನ ಜೀವನದ ದೊಡ್ಡ ಭಾಗ್ಯ. ಅದು ರಾಮನು. ಹಾಗಾದರೆ ನನ್ನ ಅಕಸ್ಮಾತ್ ನನ್ನ ಮನಸ್ಸಲ್ಲಿ ಒಂದು ಬಂದು ಒಂದಿರೋಣ, ನಾನೇ ಆ ಹಾಡನ್ನು ಬರೆದೆ ಅಂತೇಳಿ, ಅಂಥದ್ದು ಇನ್ನೊಂದು ಹಾಡನ್ನು ಬರೀರಿ ಅಂತ ಏನಾದ್ರು ನೀವು ಹೇಳಿದ್ರೆ ನನಗೆ ಸಾಧ್ಯನಾ? ಗೊತ್ತಿಲ್ಲ, ಬರೆಯೋಕ್ಕಾಗಲಿಲ್ಲ, ಇದುವರೆಗೂ ಆಗಲಿಲ್ಲ. ಅದು ಜನ ಹಾಗೆ ಮಾಡಿದ್ರು ಮೇಡಮ್. ಜನ ಆ ಹಾಡಲ್ಲಿ ತಮ್ಮ ಸಾಲುಗಳನ್ನು ಕಂಡರು. ಯಾಕಂದರೆ ಎಲ್ಲರ ಒಳಗಿರೋದು ಒಂದು ಮಗು ಸ್ವಭಾವ. ಜನಗಳ ಮನಸ್ಸು ಪ್ರತ್ಯೇಕವಾಗಿ ತೆಗೆದು ದೇವ್ರ ಮನೆಯಲ್ಲೋ ಅಥವಾ ನೀವು ಒಂದು ಹಿಮಾಲಯ ಹೇಳಿದ್ರು, ಹಿಮಾಲಯದ ಪರಿಸರದಲ್ಲೋ ನದಿ ಪಕ್ಕದಲ್ಲೋ ಬಿಟ್ಟರೆ ಅವ್ರ ಮನಸ್ಸು ಒಳ್ಳೆಯದನ್ನೇ ಯೋಚನೆ ಮಾಡುತ್ತೆ, ಒಳ್ಳೆಯದನ್ನೇ ಭಾವಿಸುತ್ತೆ, ಒಳ್ಳೆಯದನ್ನೇ ಕಂಡ್ರು ಅವರು ಹಾಡಲ್ಲಿ. ಹಾಗಾಗಿ ಅದು ಜನಪ್ರಿಯ ಆಯಿತು ಮೇಡಮ್. ಒಂದೊಂದು ಪ್ರಶ್ನೆ, ನಾಟಕಗಳ ಬಗ್ಗೆ ನನಗೆ ಆಗ ಅದು ಮಿಸ್ ಆಯಿತು. ಒಂದು ನಾಟಕದ ಶೀರ್ಷಿಕೆ ನನಗೆ ಕುತೂಹಲ ಮೂಡಿಸ್ತು, ದ್ವಂದ್ವ ದ್ವಾಪರ ಅಂತ. ಇದು ಯಾವ ದ್ವಂದ್ವ, ಯಾವ ರೀತಿಯ ದ್ವಂದ್ವ? ಅದು ಬಹಳ ಚೆನ್ನಾಗಿದೆ. ಅದನ್ನು ನಾನು ಪ್ರಕಟ ಮಾಡಲೇ ಇಲ್ಲ. ನಾನು ಹೇಳಿದ್ನಲ್ಲ ಆಗ ನಿಮಗೆ ನನ್ನ ಸ್ವಭಾವವನ್ನು. ಆದರೆ ಸದಾನಂದ ಸುವರ್ಣ ಬಾಂಬೆನಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ರು ಆಗ 90s. ಆಗ ಬರೆದೆ, ಶಿವಮೊಗ್ಗದಲ್ಲಿ ಶೋ ಎಲ್ಲ ಆಯಿತು. ದ್ವಂದ್ವ ದ್ವಾಪರ ಅನ್ನೋದು ಕೃಷ್ಣನ ಕೊನೆಯ ಘಟ್ಟದ ಇದು. ಅದೇನಾಗುತ್ತೆ ಅಂದರೆ, ಇಡೀ ಭಾರತ ಯೋಚನೆ ಮಾಡಿದರೆ ಜೂಜು ಮತ್ತು ಮೋಜು, ಶಪಥ ಮತ್ತು ವರ, ಇವುಗಳ ನಡುವೆ ದ್ವಂದ್ವ. ಶಪಥ ವರ, ಜೂಜು ಮೋಜು. ನೋಡಿ, ಇದು ಈ ಥರದ ಇಡೀ ಇದರಲ್ಲಿ ಮನುಷ್ಯನನ್ನ ವಿಚಲಿತ ಮಾಡುವಂಥ ಎರಡು ಇದು. ಒಂದು ವರಕ್ಕಾಗಿ ಒದ್ದಾಡುವನು, ಒಬ್ಬ ಶಾಪದಿಂದ ಒದ್ದಾಡುವನು. ಒಬ್ಬ ಜೂಜಿಗಾಗಿ ಈಗ ಎಲ್ಲವನ್ನು ಕಳ್ಕೊಂಡವನು, ಇವನೊಬ್ಬ ಮೋಜಿಗಾಗಿ ಎಲ್ಲ ಕಳ್ಕೊಂಡವನು. ಈಗ ಸಾಲ್ವನ್ ಲೆಕ್ಕ ಹಾಕಿದ್ರು ಒಂಥರ ಆಗುತ್ತೆ, ಭೀಷ್ಮನ್ ಲೆಕ್ಕ ಹಾಕಿದ್ರು ಅಂತ ಧರ್ಮ. ಈ ದ್ವಂದ್ವಗಳನ್ನು ಇಟ್ಕೊಂಡು ಬರದೆ. ಯಾಕೆಂದ್ರೆ ಅವನು ಕೃಷ್ಣ ಕೊನೆಗೆ ಎದುರಿಸಿದ್ದು ಅದೇ ದ್ವಂದ್ವ. ಅವನ ಎದುರಿಗೆ ಅವನ ಮಕ್ಕಳು, ಅವನ ಕೃಷ್ಣನ ಎದುರಿಗೆ ಕೃಷ್ಣನ ಮಕ್ಕಳೆಲ್ಲ ದಿಕ್ಕೆಟ್ಟು ಹೋಗ್ಬಿಟ್ರು, ಕುಲಿಗೆಟ್ಟು ಹೋಗ್ಬಿಟ್ರು. ಇನ್ನೂ ಹೇಳ್ಬೇಕು ಅಂದ್ರೆ ಅದನ್ನೆಲ್ಲ ನೋಡಿ ಅವನು ಕೊನೆಯ ಹಂತದಲ್ಲಿ ಅವನು ಸಾಯುವಾಗ ಏನು ಯೋಚನೆ ಮಾಡಿದ ಅಂತೇಳಿ ಅದು ನಿಟ್ಕೊಂಡು ಬರೆದಿದ್ದೆ. ಅದು ಶೋ ಎಲ್ಲ ಆಯ್ತು, ಬಟ್ ಯಾಕೋ ಪ್ರಕಟ ಮಾಡಲಿಲ್ಲ. ಅದನ್ನ ಇಂಪ್ರೂವ್ ಮಾಡಬೇಕು ಅಂತ ಹಾಗೆ ಇಟ್ಕೊಂಡು ಇತ್ತು. ಈಗ 15 ವರ್ಷ ಆಗೋಯ್ತದು. ಈಗ ಏನು ಹೊಸ ಬರವಣಿಗೆಯಲ್ಲಿ ತೊಡಗಿದ್ದೀರಿ ಮೇಡಮ್? ನಾನು ಈಗ ವಾಸ್ತವ ಕಾದಂಬರಿಯನ್ನು ಬರಿತಾ ಇಲ್ಲ, ವಿದ್ಯುತ್ ಇತಿಹಾಸವನ್ನು ಬರಿತಾ ಇದ್ದೀನಿ. ವಿದ್ಯುತ್ ಹೇಗೆ ಒಂದು ಸಣ್ಣ ಒಂದು ಹೀಗೆ ತೋಳಿನ ಉಣ್ಣೆ ತೋಳಿಗೆ ಇತ್ತು ಒಂದು ವಸ್ತು, ಶಿಲಾರಾಳ, ಯಾವುದನ್ನು ಕಲ್ಪುಡಿಯನ್ನ ಇದು ಕಟ್ಟಿಗೆ ಪುಡಿಯನ್ನ ನೂಲಿನ ತುಂಡನ್ನು ಆಕರ್ಷಿಸೋದನ್ನು ನೋಡಿ ಇದೇನು ಶಕ್ತಿ ಅಂತ ಹೊರಟಿರೋ ವಿದ್ಯುತ್ ಇವತ್ತು ನಮ್ಮನ್ನು ಈಗ ಆಳ್ತಾ ಇದೆ. ಇವತ್ತು ನಮಗೆ ವಿದ್ಯುತ್ ಇಲ್ಲ ಅಂತಂದ್ರೆ ಬದುಕೇ ಇಲ್ಲ ಅನ್ನುವಂಥದ್ದಾಗ್ತಿದೆ. ನಮ್ಮ ಆಲೋಚನೆ, ನಮ್ಮ ಹೃದಯ ಇವತ್ತು ಬಂದ ಮೇಲಂತೂ ಎಲ್ಲದನ್ನೂ ಆಳ್ತಾ ಇದೆ. ಅದು
ಇಲ್ಲಿಯವರೆಗಿನ ಬೆಳವಣಿಗೆ ಹೇಗೆ ಬಂತು ಅನ್ನೋದು, ಮತ್ತು ಅದರ ಹಿಂದಿನ ಕಷ್ಟ ಕೋಟಲೆಗಳು ಮತ್ತು ಅದರ ಹಿಂದಿನ ಎಲ್ಲ ವಿಜ್ಞಾನಿಗಳು ಹೇಗೆಲ್ಲ ಅದರಿಂದ ಅದಕ್ಕಾಗಿ ಶ್ರಮಿಸಿದ್ರು. ತಪಸ್ಸು, ಭಾಳ ಜನ ತಪಸ್ಸು ಮಾಡಿದ್ರು, ಭಾಳ ಜನ ಮೂಜಿಗಾಗಿ ಮಾಡಿದ್ರು, ಭಾಳ ಜನ ಪ್ರಚಾರಕ್ಕಾಗಿ ಮಾಡಿದ್ರು, ಭಾಳ ಜನ ತಮ್ಮ ಯಶಸ್ಸಿಗಾಗಿ ಮಾಡಿದ್ರು. ಇದನ್ನ ಇಟ್ಕೊಂಡು ಒಂದು ಚರಿತ್ರೆಯನ್ನು ಬರೀತಾ ಇದ್ದೀನಿ, ಕರೆಂಟಿನ ಕತೆ. ನಿಮ್ಮ ಕರೆಂಟ್ ಕತೆ ನಮ್ಮ ಕೈ ಸೇರಲಿ, ಆ ಮೂಲಕ ಇನ್ನಷ್ಟು ಇದುವರೆಗೆ ಏನು 4 ಕಾದಂಬರಿಗಳೇ ಬರೆದಾದರೂ ಕೂಡ ಆ 4 ಕೂಡ ಅತ್ಯಂತ ಮಹತ್ವದ ವಿಷಯಗಳ ಮೇಲೆ ನೀವು ಕರೆಂಟ್ ಬಿಟ್ಟಿದ್ದೀರಿ, ಬೆಳಕು ಬಿಟ್ಟಿದ್ದೀರಿ. ಆ ಬೆಳಕು ಬಿಡುವ ಕೆಲಸ ನಿರಾತಂಕವಾಗಿ ಸಾಗಲಿ ಅಂತ ಹಾರೈಸ್ತಾ, ತುಂಬ ಚಂದದ ಮಾತುಕತೆಗೆ ಈ ಕ್ಷಣಗಳು ಸಾಕ್ಷಿಯಾಯಿತು ಅಂತ ಹೇಳ್ತಾ ಧನ್ಯವಾದಗಳು ಸರ್. ನಮಸ್ತೆ. ಧನ್ಯವಾದ ಮೇಡಮ್. ನನಗೆ ಪ್ರಾಮಾಣಿಕವಾಗಿ ಯೋಚನೆ ಏನಿದೆಯೋ ಹಾಗೆ ಮಾತಾಡ್ಕೊಂಬಂದೆ. ಒಂಥರ ನಾನು ಯಾವುದನ್ನು ಒಂಥರ ಒಂದು ಅಚ್ಚುಕಟ್ಟುತನಕ್ಕಾಗಿ ಯೋಚನೆ ಮಾಡಲಿಲ್ಲ. ನನಗೆ ಹೇಗೆ ಸ್ಫೂರ್ತಿ ಬಂತು ಹಾಗೆ ಮಾತಾಡಿದ್ರಲ್ಲಿ ಹೆಚ್ಚು ಕಡಿಮೆ ಇದ್ರೆ ಸೌಹಾರ್ಯವಾದ ಮಾತುಕತೆ ಆಯ್ತು ಅಂತ ಅನ್ಕೊಳ್ತೀನಿ. ನಮಸ್ಕಾರ. ನಿಮಗೂ ನಮಸ್ಕಾರ ಮೇಡಮ್. ತುಂಬಾ ಚಂದ ಪ್ರಶ್ನೆಗಳನ್ನು ಕೇಳಿದ್ರಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನೋಡಿದ್ರಲ್ವಾ, ಇದುವರೆಗೆ 4 ಕಾದಂಬರಿಗಳಾದರೂ ಆ ಕಾದಂಬರಿಗಳ ಮೂಲಕ ಅನೇಕ ವಿಷಯಗಳ ಬಗ್ಗೆ, ಇತಿಹಾಸದ ನೈಜತೆಯ ಬಗ್ಗೆ, ನೈಜತೆಯನ್ನು ನಮ್ಮ ಮುಂದೆ ಇಟ್ಟ ಗಜಾನನ ಶರ್ಮಾ ಅವರೊಂದಿಗಿನ ಈ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ನಮಸ್ಕಾರ.